ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗಣಗಳನ್ನ ಅಂದ್ರೆ ಪ್ರಸ್ತಾರವನ್ನ ಯಾವ ರೀತಿ ಹಾಕಬೇಕು, ಗುರು ಲಘುವನ್ನ ಯಾವ ರೀತಿ ಹಾಕಬೇಕು, ಯಾವ ಸಂದರ್ಭದಲ್ಲಿ ಹಾಕಬೇಕು ಅನ್ನುವಂಥದ್ದನ್ನ ನಾನು ತಿಳಿಸಿಕೊಡ್ತಾ ಇದ್ದೀನಿ. ಸೊ ಜಾಸ್ತಿ ಡಿಲೇನ ಮಾಡೋದ್ ಬೇಡ, ಆ ವಿಡಿಯೋದ ಕಡೆಗೆ ನಾವು ಹೋಗೋಣ. ಒಂದು ಅಕ್ಷರವನ್ನ ಉಚ್ಚರಿಸೋದಿಕ್ಕೆ ಬೇಕಾದ ಕಾಲವನ್ನು ಮಾತ್ರೆ ಎಂಬ ಮಾನದಿಂದ ಅಳಿತೀವಿ. ಸೊ ಇದನ್ನೇ ನಾವು ಮಾತ್ರ ಗಣ ಅಂತ ಹೇಳ್ಕೊಂಡು ಕರಿತೀವಿ. ಓಕೆನಾ, ಅದಿಷ್ಟು ಬಿಡಿ. ನೆಕ್ಸ್ಟ್ ಲಘು ಅಂತ ಹೇಳ್ಕೊಂಡು ಬರುತ್ತೆ. ಸೊ ಲಘು ಅಂತ ಹೇಳಿದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರವನ್ನು ಲಘು ಅಂತೀವಿ. ಎಸ್, ನಮಗೆ ನೆನಪಾಗ್ತಾ ಇದೆ, ಹ್ರಸ್ವ ಸ್ವರ ಇದು ಸಹ ಹಾಗೆ ಅಲ್ವಾ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳನ್ನು ನಾವು ಹ್ರಸ್ವ ಸ್ವರ ಅಂತ ಹೇಳ್ತೀವಿ. ಹಾಗೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರವನ್ನು ಲಘು ಅಂತೀವಿ. ಸೊ ಈ ಲಘುವನ್ನು ನಾವು ಈ ರೀತಿಯಾಗಿಯೇ ಗುರುತಿಸ್ತೀವಿ. ಓಕೆನಾ, ಯು ಅಂತ ಹೇಳ್ಕೊಂಡು ಈ ರೀತಿಯಾಗಿ ಗುರುತಿಸ್ತೀವಿ. ನೆಕ್ಸ್ಟು ಗುರು ಅಂತ ಹೇಳ್ಕೊಂಡು ಬಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರವನ್ನು ಗುರು ಅಂತೀವಿ. ಅದನ್ನು ಯಾವ ರೀತಿ ಗುರುತಿಸ್ತೀವಿ, ಈ ರೀತಿಯಾಗಿ ಗುರುತು ಮಾಡ್ತೀವಿ. ಈ ಒಂದು ಅಡ್ಡ ಗೆರೆ ಏನು ಸ್ಲಿಪ್ಪಿಂಗ್ ಲೈನ್ ಅಂತ ಹೇಳ್ತೀವಲ್ಲ ಅದೇ. ನೆಕ್ಸ್ಟು ಪ್ರಸ್ತಾರ ಅಂತ ಹೇಳಿದರೆ ಲಘು ಗುರುಗಳನ್ನು ಗುರುತಿಸುವ ಒಂದು ಕ್ರಿಯೆ ಅಥವಾ ಪ್ರಕ್ರಿಯೆಯನ್ನು ನಾವು ಪ್ರಸ್ತಾರ ಹಾಕೋದು ಅಂತೀವಿ. ಓಕೆನಾ, ಕ್ಲಿಯರ್ ಆಯಿತಾ? ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಯಾವ ಸಮಯದಲ್ಲಿ ನಾವು ಲಘು ಗುರುಗಳನ್ನು ಹಾಕಬೇಕು ಅಂತ ಹೇಳ್ಕೊಂಡು ಫಸ್ಟಿಗೆ ಗುರುವನ್ನು ಯಾವ ಒಂದು ನಿಯಮಗಳ ಆಧಾರದ ಮೇಲೆ ಹಾಕಬೇಕು ಅಂತ ಹೇಳಿ ಫಸ್ಟ್ ಬಂದುಬಿಟ್ಟು ನೋಡಿ, ಇಲ್ಲಿ ದೀರ್ಘಾಕ್ಷರದ ಅಕ್ಷರಗಳಿಗೆ ಈಗ ಶಾ ಅಂತ ಹೇಳ್ಕೊಂಡು ಇದೆ. ಸೊ ಈ ಶಾ ಅನ್ನುವಂಥದ್ದು ದೀರ್ಘಾಕ್ಷರ ಆಗಿರೋದ್ರಿಂದ ಸೊ ಅದರ ಒಂದು ಅಕ್ಷರವನ್ನು ನಾವೇನು ಮಾಡ್ತೀವಿ, ಅಲ್ಲಿ ಯಾವುದನ್ನು ಹಾಕಿದ್ವಿ, ಯಾವ ಒಂದು ಅಕ್ಷರವನ್ನು ಹಾಕ್ತೀವಿ, ಶ. ಸೊ ಇಲ್ಲಿ ನಾವು ಗುರುವನ್ನು ಹಾಕಿದ್ವಿ. ಸೊ ನೆಕ್ಸ್ಟ್ ಬಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಮಾ ತಗೊತೀನಿ, ಮಾ ತಗೊಂಡೆ, ಸೊ ಅದನ್ನು ಗುರು ಹಾಕ್ತೀನಿ. ನೆಕ್ಸ್ಟು ರಾ ತಗೊಂಡೆ, ಸೊ ಅದಕ್ಕೂ ಗುರು. ಅಂದರೆ ಇದು ಬರೀ ಇದಿಷ್ಟೇ ಅಲ್ಲ, ಏನು ಈ ದೀರ್ಘಾಕ್ಷರ ಕಿ ಅಂತ ಬರ್ಬೋದು. ಸೊ ಇದಕ್ಕೂ ಏನು ಗುರುನೇ ಆಗುತ್ತೆ. ನೆಕ್ಸ್ಟ್ ಕೋ ಬರ್ಬೋದು. ಈ ಥರ ಒಟ್ಟು ದೀರ್ಘಾಕ್ಷರ ಯಾವುದೇ ಬರಲಿ ನಾವು ಅದನ್ನು ಏನು ಮಾಡಬೇಕು ಅಂತ ಹೇಳಿದರೆ ನಾವು ಅದನ್ನು ಗುರು ಅಂತಲೇ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟು ಅದಾದ ನಂತರದಲ್ಲಿ ಒತ್ತಾಕ್ಷರದ ಒಂದು ಹಿಂದಿನ ಅಕ್ಷರ ಅಂತ ಹೇಳ್ಕೊಂಡು ಬರುತ್ತೆ. ಒತ್ತಾಕ್ಷರದ ಹಿಂದಿನ ಅಕ್ಷರ ಇಲ್ಲಿ ಏನೋ ಅಕ್ಕ ಅಂತ ಹೇಳಿಬಿಟ್ಟು ಇದೆ, ಅಕ್ಕ ಅಂತ ಇದೆ, ಸರಿನಾ? ಅಕ್ಕ, ಇದು ಕ ಎನ್ನುವಂಥದ್ದು ಒತ್ತಾಕ್ಷರ. ಈ ಒತ್ತಾಕ್ಷರದ ಹಿಂದಿನ ಅಕ್ಷರ ಯಾವಾಗಲೂ ಗುರು ಆಗುತ್ತೆ. ಸೊ ಒತ್ತಾಕ್ಷರದ ಅಕ್ಷರ ಏನಾದರೂ ಹ್ರಸ್ವಾಕ್ಷರ ಆಗಿದ್ದರೆ ಅದನ್ನು ನಾವು ಲಘು ಅಂತಲೇ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಅದಾದ ನಂತರದಲ್ಲಿ ಇನ್ನು ಐ ಮತ್ತು ಔ ಸ್ವರ ಅಕ್ಷರ ಇರತ್ತಲ್ಲ, ಸೊ ಅವುಗಳನ್ನು ಈಗ ನೋಡಿ, ಕೈ ಮುಗಿ ಅಂತ ಇದೆ, ಕೈ ಮುಗಿ. ಸೊ ಇಂಥದ್ದೇನಾಗುತ್ತೆ, ಗುರು ಆಗುತ್ತೆ. ಅದಾದ ನಂತರದಲ್ಲಿ ಮೌನ ಅಂತ ಇದೆ, ಮೌ ಅಂತ ಇದೆ, ಅದು ಸಹ ಏನಾಗುತ್ತೆ, ಗುರು ಆಗುತ್ತೆ. ಸೊ ಇದು ನೆನ್ಪಿಟ್ಕೊಳ್ಳಿ, ಈ ರೂಲ್ಗಳನ್ನು ನೆನ್ಪಿಟ್ಕೊಳ್ಳಿ. ಐ ಮತ್ತು ಔ ಸ್ವರಾಕ್ಷರಗಳೇನಾಗುತ್ತೆ ಅಂತ ಹೇಳಿದರೆ ನಾವು ಅದನ್ನು ಸಹ ಏನು ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದರೆ ಅವುಗಳ ಒಂದು ಅಕ್ಷರನ ನಾವೇನು ಮಾಡಬೇಕಾಗತ್ತೆ, ಗುರು ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ಒತ್ತಾಕ್ಷರನೇ ಬೇರೆ, ಈ ಐ ಸ್ವರ ಔ ಸ್ವರ ಬಂದಿರುವಂಥದ್ದೇ ಬೇರೆ ಆಗತ್ತೆ. ಓಕೆನಾ? ಐ ಮತ್ತು ಔ ಬಂದಿರುವಂಥ ಅಕ್ಷರವನ್ನು ನಾವು ಏನು ಮಾಡ್ತೀವಿ, ಗುರು ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ಒತ್ತಾಕ್ಷರದ ಹಿಂದಿನ ಅಕ್ಷರವನ್ನು ನಾವೇನು ಮಾಡ್ತೀವಿ, ಅಂತ ಹೇಳಿದರೆ ನಾವು ಅದನ್ನು ಏನಂತ ಕನ್ಸಿಡರ್ ಮಾಡ್ತೀವಿ, ಒತ್ತಾಕ್ಷರದ ಹಿಂದಿನ ಅಕ್ಷರವನ್ನು ಗುರು ಅಂತ ಹೇಳ್ಕೊಂಡು ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಕನ್ಫ್ಯೂಷನ್ ಆಗುತ್ತೆ. ಅದಾದ ನಂತರದಲ್ಲಿ ಅನುಸ್ವಾರದಿಂದ ಕೂಡಿರುವಂಥ ಅಕ್ಷರ. ಓಕೆನಾ? ಅದು ಅನುಸ್ವಾರದಿಂದ ಕೂಡಿರುವಂಥ ಅಕ್ಷರ ಅದು ಯಾವುದೇ ಇರ್ಬೋದು. ಅನುಸ್ವಾರ ಅಂತ ಹೇಳಿದರೆ ಈ ಬಿಂದುವನ್ನು ನಾವು ಅನುಸ್ವಾರ ಅಂತ ಹೇಳ್ತೀವಿ. ಸೊ ಇದನ್ನು ಸ್ವತಂತ್ರವಾಗಿ ಉಚ್ಚರಿಸೋದಕ್ಕಾಗಲ್ಲ, ಅದಕ್ಕೆ ಈ ಬಿಂದುವಿನ ಹಿಂದೆ ನಾವು ಯಾವ ಅಕ್ಷರ, ಸ್ವರ ಆಗಿರ್ಬೋದು, ವ್ಯಂಜನ ಆಗಿರ್ಬೋದು, ಇವುಗಳನ್ನು ಉಪಯೋಗಿಸ್ಬಿಟ್ಟು ಇದು ಮಾಡ್ತೀವಲ್ಲ, ಸೊ ಅಂಥ ಒಂದು ಅಕ್ಷರಗಳಿಗೆ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಗುರುವನ್ನು ಹಾಕ್ತೀವಿ. ನೆನ್ಪಿಟ್ಕೊಳ್ಳಿ, ಗುರುವನ್ನು ಹಾಕ್ತೀವಿ. ನೆಕ್ಸ್ಟ್ ವಿಸರ್ಗದಿಂದ ಕೂಡಿರುವಂಥದ್ದು 2 ಬಿಂದು. ಸೊ ವಿಸರ್ಗದಿಂದ ಕೂಡಿರುವಂಥ ಅಕ್ಷರ ಇಲ್ಲಿ ದುಃಖ ಅಂತ ಹೇಳ್ಕೊಂಡು ಇದೆ. ಸೊ ದುಃಖ ಎನ್ನುವಂಥದ್ದು ಏನಾಗುತ್ತೆ ಅಂತ ಹೇಳಿದರೆ ಇಲ್ಲಿ ಗುರು ಆಗತ್ತೆ.
ಓಕೆನಾ, ಗುರು ಆಗತ್ತೆ. ಇಲ್ಲಿ ಖ ಅಂತ ಇದೆ. ಸೊ ಖ ಅಂತ ಇರುವಂಥ ಅಕ್ಷರವನ್ನು ನಾವು ಯಾಕೆ ಲಘು ಅಂತ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದಾಗ, ಇಲ್ಲಿ ಕ ಅಂತ ದೀರ್ಘ ಇದ್ದರೆ ಮಾತ್ರ ನಾವು ಅದನ್ನು ಏನು ಗುರು ಅಂತ ಕನ್ಸಿಡರ್ ಮಾಡಬೇಕಿದೆ. ನೆಕ್ಸ್ಟ್ ನೋಡಿ, ವ್ಯಂಜನಾಕ್ಷರದಿಂದ ಕೂಡಿದ ಅಕ್ಷರ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಎಷ್ಟು ಅಕ್ಷರ ಇದೆ? 4 ಅಕ್ಷರ ಇದೆ. ಪ್ರತಿಯೊಂದು ಅಕ್ಷರದ ಮೇಲೆ ನಾವು ಪ್ರಸ್ತಾರವನ್ನು ಹಾಕಬೇಕು, ಗುರು ಲಘುವನ್ನು ಹಾಕಬೇಕು ಅಂದಾಗ ಈ 4 ಅಕ್ಷರಕ್ಕೂ ಹಾಕಬೇಕಾ ಅಂತ ಆಗತ್ತೆ. ಇಲ್ಲ, ಇಲ್ಲಿ ಏನು ವ್ಯಂಜನಾಕ್ಷರದಿಂದ ಕೂಡಿದ ಅಕ್ಷರ ಅಂತ ಹೇಳ್ಕೊಂಡು ಬರುತ್ತೆ. ಇಲ್ಲಿ ವ್ಯಂಜನಾಕ್ಷರದಿಂದ ಕೂಡಿದ ಅಕ್ಷರ ಅಂತ ಹೇಳಿದರೆ ಇಲ್ಲಿ ಅರ್ಧ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ದೋಳ್ ವ್ಯಂಜನ ಅಂತ ಹೇಳಿದರೆ ಸ್ವರ, ಯಾವಾಗ ವ್ಯಂಜನಕ್ಕೆ ಸ್ವರ ಸೇರಿದರೆ ಮಾತ್ರ ಅದು ಸ್ವತಂತ್ರವಾಗಿ ನಾವು ಅದನ್ನು ಉಚ್ಚರಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಇದು ಸ್ವತಂತ್ರ ಅಕ್ಷರ ಆಗೋದಿಲ್ಲ. ದೋಳ್ ಅಂತ ಇದೆ. ಸೊ ಇದೆರಡನ್ನೂ ನಾವು ಒಂದೇ ಅಕ್ಷರ ಅಂತ ಕನ್ಸಿಡರ್ ಮಾಡಿ ಅದಕ್ಕೆ ನಾವು ಏನಾಗ್ತೀವಿ, ಗುರುವನ್ನು ಹಾಕ್ತೀವಿ. ನೆನ್ಪಿಟ್ಕೊಳ್ಳಿ, ಈ ರೀತಿ ಳ ಆಗಿರ್ಬೋದು, ಲ ಆಗಿರ್ಬೋದು, ಒಟ್ಟು ವ್ಯಂಜನ ಈ ಥರ ವ್ಯಂಜನಾಕ್ಷರ ಬಂದರೆ, ವ್ಯಂಜನ ಅಂದರೆ ಹಾಗೆ ಅಲ್ವಾ. ಸೊ ಈ ಳಗೆ ಅ ಸೇರಿದರೆ ಳ ಆಗತ್ತೆ. ಆವಾಗ ಮಾತ್ರ ಅದು ಏನು ಅನ್ಸ್ಕೊಳ್ಳುತ್ತೆ ಅಂತ ಹೇಳಿದರೆ, ಅಂದರೆ ಒಂದು ಉಚ್ಚಾರಣೆಗೆ ನಾವು ಪದಗಳನ್ನು ರಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ವ್ಯಂಜನಗಳನ್ನು ಬರೀರಿ ಅಂದರೆ ಅದು ಹೀಗೇ ಬರಿಬೇಕು ನಾವು. ಕ, ಖ, ಘ, ಘ ಇವೇ, ಇದನ್ನೇ ನಾವು ವ್ಯಂಜನ ಅಂತ ಹೇಳಿಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಬಿಟ್ಟರೆ ಯಾವತ್ತೂ ಳ ಅನ್ನುವಂಥದ್ದು, ಈ ಎರಡನ್ನು ಸೇರಿಸ್ಬಿಟ್ಟು ನಾವು ಏನಂತೀವಿ, ವ್ಯಂಜನಾಕ್ಷರದಿಂದ ಕೂಡಿದ ಅಕ್ಷರ. ಸೊ ಪ್ಲೀಸ್ ಗಮನದಲ್ಲಿ ಇಟ್ಕೊಳ್ಳಿ, ಈ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡೇ ನೀವು ಬರಿಬೇಕಾಗತ್ತೆ. ನೆಕ್ಸ್ಟು ಅದಾದ ನಂತರದಲ್ಲಿ ಇನ್ನೊಂದು ಪಾಯಿಂಟ್ ಅಂತ ಹೇಳಿದರೆ, ಸೊ ಇದು ನೆನಪಲ್ಲಿ ಇಟ್ಕೊಳ್ಳಿ, ಇದೊಂದು ರೂಲ್. ಷಟ್ಪದಿಯ 3 ಮತ್ತು 6ನೇ ಪದದ ಕೊನೆಯ ಅಕ್ಷರ ಯಾವಾಗಲೂ ಏನಾಗಿರುತ್ತೆ ಅಂತ ಹೇಳಿದರೆ ಗುರು ಆಗಿರುತ್ತೆ. ಕೊನೆಯ ಅಕ್ಷರವನ್ನು ನಾವು ಗುರು ಅಂತ ಹೇಳ್ಕೊಂಡು ಕನ್ಸಿಡರ್ ಮಾಡಬೇಕಾಗತ್ತೆ. ಓಕೆನಾ? ಯಾವುದು? ಷಟ್ಪದಿಯ 3ನೇ ಸ ಮತ್ತು 6ನೇ ಅಕ್ಷರದ ಕೊನೆಯ ಅಕ್ಷರ ಎಂಡ್ ಆಗುತ್ತಲ್ಲ, ಕೊನೆಯ ಅಕ್ಷರ ಒಂದು ವೇಳೆ ಅದು ಲಘು ಆಗಿದ್ರೂ ಸಹ, ಓಕೆನಾ, ಲಘು ಆಗಿದ್ರೂ ಸಹ ಅದನ್ನು ನಾವು ಗುರು ಅಂತಲೇ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಸೊ ಇದು ರೂಲ್, ಇದನ್ನು ನೆನ್ಪಿಟ್ಕೊಳ್ಳಿ. ಅದು ಲಘು ಇದ್ದರೂ ಅದನ್ನು ಗುರು ಅಂತಲೇ ನಾವು ಹಾಕಬೇಕಾಗತ್ತೆ. ನೆಕ್ಸ್ಟು ಇನ್ನು ಲಘು ಅಂತ ಹೇಳಿಬಿಟ್ಟು ಯಾವುದನ್ನು ಕರಿತೀವಿ, ಯಾವ್ದು ಗುರುವಿನ ಲಕ್ಷಣಗಳು ಇಲ್ವೋ ಅವೆಲ್ಲವನ್ನು ನಾವು ಲಘು ಅಂತ ಕನ್ಸಿಡರ್ ಮಾಡ್ತೀವಿ. ಅಷ್ಟೇ, ತುಂಬ ಈಸಿ. ಸೊ ಗುರುವಿನ ಒಂದು ಲಕ್ಷಣಗಳು ಅಂದರೆ ಹ್ರಸ್ವಾಕ್ಷರಗಳು ಯಾವ್ದು ಬರುತ್ತೆ. ಸೊ ಹ್ರಸ್ವಾಕ್ಷರಗಳು ಇವೆಲ್ಲ ಏನಾಗುತ್ತೆ ಅಂತ ಹೇಳಿದರೆ ಲಘು ಅಂತ ಹೇಳ್ಕೊಂಡು ನಾವು ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಇದಿಷ್ಟು ಏನು ಇಂಪಾರ್ಟೆಂಟ್ ಆಗಿ ಇರುವಂಥ ಇದು ಮಾತ್ರಾಗಣದ ಬಗ್ಗೆ ಇರುವಂಥ ಪ್ರಮುಖವಾದಂತಹ ಒಂದು ರೂಲ್ ಅಂತ ಹೇಳ್ಬೋದು. ಸೊ ಇದಿಷ್ಟು ಏನು ಅಂತ ಹೇಳಿದರೆ, ಇನ್ನೊಂದು ಸಲ ನೋಡ್ಕೊಳ್ಳಿ. ನಿಮಗೆ ಏನಾದ್ರು ಪದಗಳು ಕೊಟ್ಟಾಗ ನೀವು ಈಸಿಯಲ್ಲಿ ಇದು ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಕಂದ ಪದ್ಯ ಯಾವ್ದಾದ್ರು ತೊಗೊಂಡ್ಬಿಟ್ಟು ಪ್ರಸ್ತಾರ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡೋಣ.